ಬಹಳ ದೂರದ ಪರ್ವತಗಳ ಮಧ್ಯೆ ಹಸಿರು ಕಾಡುಗಳು ಮತ್ತು ಮಿನುಗುವ ನದಿಗಳಿಂದ ಆವರಿಸಲ್ಪಟ್ಟ ಒಂದು ಸುಂದರ ರಾಜ್ಯ ಇತ್ತು. ಒಂದು ದಿನ ಸೈನಿಕ ರಾಣಿಯ ಬಳಿಗೆ ಬರುತ್ತಾನೆ. ಮಹಾರಾಣಿ, ನಮ್ಮ ರಾಜ್ಯದ ಜನರು ಇಂದು ತುಂಬಾ ಸಂತೋಷವಾಗಿದ್ದಾರೆ. ಎಲ್ಲೆಡೆ ಹಬ್ಬದ ವಾತಾವರಣ ಇದೆ. ಜನರ ಸಂತೋಷವೇ ನನ್ನ ನಿಜವಾದ ಶಕ್ತಿ. ಅವರು ನಗುತ್ತಾ ಬದುಕಿದರೆ ನನ್ನ ಆಡಳಿತ ಸಾರ್ಥಕ. ನಿಮ್ಮ ದಯೆ ಮತ್ತು ನ್ಯಾಯದಿಂದಲೇ ಅವರು ನಿಮ್ಮನ್ನು ತಾಯಿ ಎಂದು ಕರೆಯುತ್ತಾರೆ ಮಹಾರಾಣಿ. ಜನರು ಸಂತೋಷವಾಗಿ ಸುರಕ್ಷಿತವಾಗಿ ಬದುಕಿದರೆ ಅದೇ ನನ್ನ ರಾಜ್ಯದ ವಿಜಯ. ಹೀಗೆ ದಿನಗಳೆಯುತ್ತಾ ಒಂದು ದಿನ ರಾಣಿಯೇ ಜನರ ಯೋಗಕ್ಷೇಮ ತಿಳಿಯಲು ಸ್ವತಃ ತಾನೇ ಜನರಿರುವಲ್ಲಿಗೆ ಕಾಲ್ನಡಿಗೆಯಲ್ಲಿ ಅಲ್ಲಿಗೆ ಬಂದಳು. ತಾಯಿ, ಹೇಗಿದ್ದೀರಿ? ನಿಮ್ಮೆಲ್ಲರ ಯೋಗಕ್ಷೇಮವೇ ನನ್ನ ಸಂತೋಷ. ನಿಮಗೆ ರಾಜ್ಯದಲ್ಲಿ ಏನಾದರೂ ತೊಂದರೆ ಆದಲ್ಲಿ ನನ್ನ ಬಳಿ ಹೇಳಿಕೊಳ್ಳಬಹುದು. ಮಹಾರಾಣಿ ಹಾಗೆಯೇ ಸ್ವಲ್ಪ ಮುಂದಕ್ಕೆ ಬಂದಳು. ನಮಸ್ತೆ ಮಹಾರಾಣಿ. ನಮಸ್ತೆ, ಹೇಗಿದ್ದೀರಿ? ಎಲ್ಲರೂ ಕ್ಷೇಮವೇ? ಹೌದು ಮಹಾರಾಣಿ, ಏನೇ ತೊಂದರೆ ಇದ್ದರೂ ನನ್ನ ಬಳಿ ಹೇಳಿಕೊಳ್ಳಿ. ಹಾಗೆ ಮುಂದಕ್ಕೆ ಬರುತ್ತಾ ಒಂದು ಮುರಿದು ಬಿದ್ದ ಗುಡಿಸಲ ಬಳಿಗೆ ಬಂದಳು. ಅಲ್ಲಿ ಒಂದು ಮನೆಯ ಮುಂದೆ ಇದ್ದ ಮಂಚದ ಮೇಲೆ ಮಲಗಿದ್ದ ಪುಟ್ಟ ಬಾಲಕಿಯನ್ನು ನೋಡಿದಳು. ಅವಳ ಬಳಿ ಬಂದು ಕುಳಿತುಕೊಂಡಳು. ಈಕೆ ಏಕೆ ಹೊರಗಡೆ ಮಲಗಿರಬಹುದು ಎಂದು ಯೋಚಿಸುತ್ತಾ ಹಾಗೆ ಅವಳ ತಲೆ ಸವರಿದಳು. ಕೂಡಲೇ ಬಾಲಕಿ ಕಣ್ತೆರೆದು ಹಾಗೇ ಕೂತು ಒಮ್ಮೆ ಏನೆಂದು ತಿಳಿಯದೆ ನೋಡುತ್ತಿದ್ದಳು. ಮಗಳೇ, ಏಕೆ ಇಲ್ಲಿ ಮಲಗಿರುವೆ? ಬಾಲಕಿ ಕೆಳಗಡೆ ನಿಂತು, ನಮಸ್ತೆ ಮಹಾರಾಣಿ, ನೀನೇಕೆ ಇಲ್ಲಿ ಮಲಗಿದ್ದೀಯಾ? ನಿನ್ನ ತಂದೆ ತಾಯಿ ಎಲ್ಲಿದ್ದಾರೆ? ನಾನೊಬ್ಬಳು ಅನಾಥೆ, ನನಗೆ ಯಾರೂ ಇಲ್ಲ. 1 ತಿಂಗಳ ಹಿಂದೆ ಅನಾರೋಗ್ಯದಿಂದ ನನ್ನ ತಾಯಿ ಮೃತರಾದರು. ಅವರು ಹೋದ ಮೇಲೆ ನನಗೆ ಯಾರೂ ಇಲ್ಲ. ಮನೆಯ ಗೋಡೆಗಳು ಕುಸಿಯಲಾರಂಭಿಸಿವೆ. ಅದಕ್ಕೆ ನಾನು ಹೊರಗಡೆ ಇಲ್ಲಿಯೇ ಮಲಗಿದ್ದೇನೆ. ನಾನು 5 ದಿನಗಳಿಂದ ಊಟವನ್ನೂ ಮಾಡಿಲ್ಲ. ಏನಾದರೂ ಇದ್ದರೆ ಕೊಡಿ ಮಹಾರಾಣಿ. ನನ್ನ ರಾಜ್ಯದಲ್ಲಿ ನನಗೇ ತಿಳಿಯದಂತೆ ಇದೇನು ನಡೆಯುತ್ತಿದೆ? ನನ್ನ ಗಮನಕ್ಕೆ ಯಾರೂ ಇದನ್ನು ತರಲಿಲ್ಲ. ದಯವಿಟ್ಟು ಬಾಲಕಿ, ನನ್ನನ್ನು ಕ್ಷಮಿಸು. ನನ್ನ ಜೊತೆ ಬಾ, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಅರಮನೆಯಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗಬಯಸುವೆ ನಾನು. ಬಾಲಕಿ ಮತ್ತು ರಾಣಿ ಇಬ್ಬರೂ ಅರಮನೆಗೆ ಹಿಂದಿರುಗಿದರು. ಮಹಾರಾಣಿ, ತುಂಬಾ ಧನ್ಯವಾದಗಳು. ಇಂದಿನಿಂದ ನಾನೇ ನಿನ್ನ ತಾಯಿ ಎಂದು ತಿಳಿದುಕೋ. ಅವಳ ಕೋಣೆಗೆ ಕರೆದೊಯ್ದಳು. ಮಹಾರಾಣಿ ಮತ್ತು ಬಾಲಕಿಯ ಬಾಂಧವ್ಯ ದಿನಗಳೆದಂತೆ ಗಟ್ಟಿಯಾಗತೊಡಗಿತು. ನಾನು ನಿಮ್ಮನ್ನು ಅಮ್ಮ ಎಂದು ಕರೆಯಬಹುದೇ? ಧಾರಾಳವಾಗಿ ಮಗು, ನೀನು ನನ್ನ ಮಗಳು. ಅದೇ ಸಮಯಕ್ಕೆ ಮಹಾರಾಣಿಯ ಸಹೋದರ ಚಂದ್ರ ಅಲ್ಲಿಗೆ ಬಂದನು. ಚಂದ್ರ, ಈಕೆ ನನ್ನ ಮಗಳಿದ್ದ ಹಾಗೆ. ಈಕೆಗೆ ಏನೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು, ತಿಳಿಯಿತೆ? ಅವನು ತಲೆಯಾಡಿಸಿ ಏನನ್ನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದನು. ಮಗು, ಭೋಜನವನ್ನು ಸೇವಿಸಿದೆಯಾ? ಬಾ, ಸೇವಿಸೋಣ. ಇತ್ತ ಕಡೆ ಚಂದ್ರ ಸಿಟ್ಟಿನಿಂದ ಕೂಗಾಡತೊಡಗಿದ. ಈಕೆಯನ್ನೇ ಸಾಯಿಸಬೇಕೆಂದಿರುವೆ ನಾನು. ಇದರಲ್ಲಿ ಈ ಕೆಟ್ಟ ಬಾಲಕಿ ಬೇರೆ. ಈ ಸಿಂಹಾಸನ ನನ್ನದು. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡಬಲ್ಲೆ. ರಾಣಿಯ ಭೋಜನದಲ್ಲಿ ಇಂದೇ ವಿಷ ಬೆರೆಸಿದ್ದೇನೆ. ನಾಳೆಯಿಂದ ಈ ರಾಜ್ಯಕ್ಕೆ ನಾನೇ ರಾಜ. ಬಾಲಕಿ ಇದನ್ನೆಲ್ಲ ಕೇಳಿಸಿಕೊಂಡಳು. ಬಾಲಕಿಗೆ ಗಾಬರಿಯಾಗತೊಡಗಿತು. ಇತ್ತ ಕಡೆ ರಾಣಿ ಒದ್ದಾಟದಿಂದ ನೆಲಕ್ಕುರುಳಿದಳು. ರಾಣಿ ನೆಲಕ್ಕುರುಳಿದನ್ನು ನೋಡಿ ಮಹಾರಾಣಿ, ಮಹಾರಾಣಿ ಎದ್ದೇಳಿ ಎಂದು ಅಳತೊಡಗಿದಳು. ಆಕೆಗೆ ಏನು ಮಾಡಬೇಕೆಂದು ಕೂಡ ತಿಳಿಯಲಿಲ್ಲ. ನಂತರ ಅವಳು ಇಲ್ಲೇ ಇದ್ದರೆ ಈತ ರಾಣಿಯನ್ನು ಸಾಯಿಸೇ ಬಿಡುತ್ತಾನೆ. ನಾನು ರಾಣಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗಬೇಕು ಎಂದು ಯೋಚಿಸಿ ರಾಣಿಯನ್ನು ಯಾರಿಗೂ ತಿಳಿಯದ ಹಾಗೆ ಅರಣ್ಯದ ಒಳಗೆ ಕರೆತಂದಳು. ಅಲ್ಲೇ ಒಂದು ಕಟ್ಟೆಯ ಮೇಲೆ ಮಲಗಿಸಿ, ಅಮ್ಮ, ನಿಮ್ಮ ಸಹೋದರನೇ ನಿಮಗೆ ವಿಷ ಹಾಕಿದ್ದು ಎಂದು ಅಳುತ್ತಾ ಅಲ್ಲಿಯೇ ಕುಳಿತುಕೊಂಡಳು. ಅದೇ ಸಮಯಕ್ಕೆ ಸ್ವಾಮಿಯೊಬ್ಬ ಅಲ್ಲಿಗೆ ಬಂದರು. ಮಗು, ಏನಾಯಿತು? ಏಕೆ ಅಳುತ್ತಿರುವೆ? ಸ್ವಾಮಿಗಳೇ, ಇವರು ಅಮರವಲ್ಲಿ ರಾಜ್ಯದ ಮಹಾರಾಣಿ. ಈಕೆಯ ಸಹೋದರನೇ ಈಕೆಗೆ ವಿಷವನ್ನು ಹಾಕಿ ಸಾಯಿಸಲು ಪ್ರಯತ್ನಿಸಿದರು. ಅದಕ್ಕಾಗಿ ನಾನು ಈಕೆಯನ್ನು ಇಲ್ಲಿಗೆ ಕರೆತಂದಿದ್ದೇನೆ. ಇರುವುದೆಲ್ಲವನ್ನ ಸ್ವಾಮಿಯವರ ಹತ್ತಿರ ಹೇಳಿಕೊಂಡಳು. ಮಗು, ನೀನು ಯೋಚಿಸಬೇಡ. ನಾನು ಈಕೆಯನ್ನು ಜೀವಂತವಾಗಿರಿಸಲು ಪ್ರಯತ್ನಿಸುತ್ತೇನೆ. ಆದರೆ ತುಂಬಾ ಸಮಯವಾಗಿರುವುದರಿಂದ ಉಳಿಯುವುದು ಅಸಾಧ್ಯ. ಆದರೆ
ಒಂದು 2 ನಿಮಿಷದ ಮಟ್ಟಿಗೆ ಈಕೆ ಕುಳಿತುಕೊಳ್ಳಬಹುದು. ಸ್ವಲ್ಪ ತಾಳು ಮಗು, ಸಮಾಧಾನದಿಂದಿರು. ಸ್ವಾಮಿಗಳೇ, ನೀವೇ ಕರುಣೆ ತೋರಿಸಬೇಕು. ನನ್ನ ತಾಯಿ ಇವಳು. ಒಂದು ತಾಯಿ ನನ್ನನ್ನು ಬಿಟ್ಟು ಹೋದರು. ಈ ತಾಯಿಯನ್ನು ಬಿಟ್ಟು ಕೊಡಲು ನನಗೆ ಇಷ್ಟವಿಲ್ಲ. ದಯವಿಟ್ಟು ನೀವೇ ನನ್ನನ್ನು ಕಾಪಾಡಿ. ಸ್ವಾಮಿಗಳು ಅಲ್ಲಿಂದ ಹೊರಟರು. ಸ್ವಾಮಿಗಳು ಒಂದು ರೀತಿಯ ಸೊಪ್ಪನ್ನು ಕೈಯಲ್ಲಿ ತೆಗೆದುಕೊಂಡು ಅಲ್ಲಿಗೆ ಹಿಂದಿರುಗಿದರು. ಇದನ್ನು ನಾನು ಈಕೆಯ ತಲೆಯ ಮೇಲೆ ಇಟ್ಟು ಪ್ರಯತ್ನಿಸುತ್ತೇನೆ. ಈಕೆ ಜೀವಂತವಾಗಿರುವುದು ಅಸಾಧ್ಯ. ತಲೆಯ ಮೇಲೆ ಸೊಪ್ಪುಗಳನ್ನು ಇರಿಸಿ ಕಣ್ಣುಗಳನ್ನು ಮುಚ್ಚಿ ದೇವರಲ್ಲಿ ಪ್ರಾರ್ಥಿಸತೊಡಗಿದರು. ರಾಣಿ ಕಣ್ತೆರೆದಳು. ಬಾಲಕಿ ಮುಖದಲ್ಲಿ ನಗು ಅರಳಿತು. ಕುಳಿತು ಮಾತನಾಡತೊಡಗಿದಳು. ಮಗು, ನಾನು ಜೀವಂತವಾಗಿರುವುದು ಅಸಾಧ್ಯ. ನನ್ನ ರಾಜ್ಯವನ್ನು ನೀನೇ ಕಾಪಾಡಬೇಕು. ಆ ಜವಾಬ್ದಾರಿ ನಿನ್ನದು. ಇದು ನನ್ನ ಕೊನೆಯ ಆಸೆ ಎಂದು ಕೊನೆಯುಸಿರೆಳೆದಳು. ಬಾಲಕಿ ಒಂದೇ ಸಮನೆ ಅಳತೊಡಗಿದಳು. ಮಗು, ರಾಣಿಯ ಕೊನೆಯಾಸೆಯ ಬಗ್ಗೆ ಯೋಚಿಸು. ಎಲ್ಲರೂ ಒಂದು ದಿನ ಸಾಯಲೇಬೇಕು. ಹಾ ಸ್ವಾಮಿಗಳೇ, ನಾನು ರಾಜ್ಯವನ್ನು ನೋಡಿಕೊಳ್ಳುತ್ತೇನೆ. ನನ್ನ ಕೊನೆಯುಸಿರಿರುವವರೆಗೆ ರಾಣಿಯ ಮಾತನ್ನು ನಾನು ತಪ್ಪುವುದಿಲ್ಲ. ಆಕೆ ಅಮರವಲ್ಲಿಗೆ ಬಂದಳು. ಆಕೆ ಯೋಚಿಸುತ್ತಿದ್ದಳು, ಎಲ್ಲವನ್ನೂ ಜನರಿಗೆ ಮನವರಿಕೆ ಮಾಡಬೇಕು. ಆಕೆ ರಾಜ್ಯದ ಹೊರಗೆ ಎಲ್ಲ ಜನರನ್ನು ಕರೆದು ನಡೆದಿದ್ದೆಲ್ಲವನ್ನ ವಿವರಿಸಿದಳು. ಚಂದ್ರನ ಬಗ್ಗೆ ಎಲ್ಲವನ್ನೂ ಹೇಳಿದಳು. ಜನರೆಲ್ಲರೂ ಅರಮನೆಯ ಒಳಗೆ ನುಗ್ಗಿದರು. ನ್ಯಾಯ ಬೇಕು. ನಮ್ಮ ರಾಣಿಯನ್ನು ಸಾಯಿಸಿದವರನ್ನು ನಾವು ಸುಮ್ಮನೆ ಬಿಡುವುದಿಲ್ಲ. ನೀನು ನಮ್ಮ ಅಮ್ಮನನ್ನ ಕೊಂದಿದ್ದೀಯ. ಈ ಜನರನ್ನು ಕಷ್ಟಕ್ಕೆ ನೂಕಲು ಪ್ರಯತ್ನಿಸುತ್ತಿರುವೆಯಲ್ಲ, ನಾನು ಅದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಬಾಲಕಿ, ನಿನ್ನನ್ನು ಮಾತನಾಡಲು ಬಿಟ್ಟಿದ್ದೇ ತಪ್ಪಾಯಿತು. ರಾಣಿಯ ಜೊತೆಗೂ ಕೂಡ ವಿಷ ಉಣಿಸಿದರೆ ಇವತ್ತಿಗೆ ಈ ಪರಿಸ್ಥಿತಿ ನನಗೆ ಬರುತ್ತಿರಲಿಲ್ಲ. ಈಗ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈ ಸಿಂಹಾಸನ ನನ್ನದು. ನಾನು ನಿನ್ನನ್ನು ಕೊಂದು ಬಿಡುವೆ. ಇಲ್ಲಿಂದ ಹೊರಟು ಹೋಗು. ಕೈಯಲ್ಲಿ ಖಡ್ಗವನ್ನು ತೆಗೆದುಕೊಂಡು ಬಾಲಕಿಯಡಿಗೆ ಬರಲಾರಂಭಿಸಿದನು. ಬಾಲಕಿ ಕಾಪಾಡಿ ಕಾಪಾಡಿ ಎನ್ನುವಾಗ ಒಂದು ಸೇವಕಿ ಅಲ್ಲಿಗೆ ಓಡಿ ಬಂದು ಚಂದ್ರನಿಗೆ ಚೂರಿಯಿಂದ ಚುಚ್ಚಿದಳು. ಚಂದ್ರ ಅಲ್ಲಿಯೇ ಬಿದ್ದು ಕೊನೆಯುಸಿರೆಳೆದನು. ನೀನು ಯಾರು? ಯಾಕೆ ಅವರನ್ನು ಸಾಯಿಸಿದೆ? ಬಾಲಕಿ, ನಾನು ಮಹಾರಾಣಿಯ ಸೇವಕಿ. ನನಗೆ ಮಹಾರಾಣಿ ತುಂಬಾ ಸಹಾಯವನ್ನು ಮಾಡಿದ್ದರು. ಆದರೆ ಈತ ನನ್ನ ಮಕ್ಕಳನ್ನು ಹಿಡಿದು ಸೆರೆಮನೆಯಲ್ಲಿರಿಸಿ ರಾಣಿಗೆ ವಿಷ ಹಾಕುವಂತೆ ಮಾಡಿದ. ಆ ತಪ್ಪಿಗಾಗಿ ಈತನನ್ನು ನಾನೇ ಕೊಂದು ಸೆರೆಮನೆಗೆ ಹೋಗುತ್ತೇನೆ. ಆ ಕಷ್ಟವನ್ನು ನೀವು ತೆಗೆದುಕೊಳ್ಳಬೇಡಿ. ಜನರೆಲ್ಲರೂ ನೀವೇ ನಮ್ಮ ಮಹಾರಾಣಿ ಎಂದು ಹೇಳತೊಡಗಿದರು. ಹೌದು, ನೀವೇ ನಮ್ಮ ಮಹಾರಾಣಿ. ಬಾಲಕಿ ಮಹಾರಾಣಿಯಾಗಿ ಜನರೆಲ್ಲರನ್ನು ಸಂತೋಷದಿಂದ ನೋಡಿಕೊಳ್ಳತೊಡಗಿದರು. ರಾಜ್ಯದಲ್ಲಿ ಮತ್ತೆ ಸಂತೋಷ ಬರಲಾರಂಭಿಸಿತು.